ಎಲ್ಲರಿಗೂ ನಮಸ್ಕಾರ. ಪಂಗಿರಣ ಎಜುಕೇಷನಲ್ ಚಾನಲ್ಗೆ ಸ್ವಾಗತ. ನಾವಿಂದು 10ನೇ ತರಗತಿ ವಾರ್ಷಿಕ ಪರೀಕ್ಷೆಗೆ ಉಪಯುಕ್ತವಾಗುವಂಥ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಇವು MCQ ಅಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಕೇಳುವಂತಹ ಸಂಭವ ಇದೆ ನೋಡಿ. ಹಾಗಾದರೆ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಎರಡನೇ ಆಂಗ್ಲೋ ಮರಾಠ ಯುದ್ಧ ಕೊನೆಗೊಳಿಸಿದ ಒಪ್ಪಂದ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ 1 ಲಾಹೋರ್ ಒಪ್ಪಂದ, ಬೆಸ್ಸಿನ್ ಒಪ್ಪಂದ, ಸಾಲ್ಬಾಯ್ ಒಪ್ಪಂದ, ಮದ್ರಾಸ್ ಒಪ್ಪಂದ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಬೆಸ್ಸಿನ್ ಒಪ್ಪಂದ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂತಹ ಉತ್ತರವಾಗಿದೆ ನೋಡಿ. ಈ ಬೆಸ್ಸಿನ್ ಒಪ್ಪಂದವು ಯಾವಾಗ ಆಯ್ತಪ್ಪ ಅಂದರೆ 1805ರಲ್ಲಿ ಬೆಸ್ಸಿನ್ ಒಪ್ಪಂದವು ಆಯಿತು. ಎರಡನೇ ಆಂಗ್ಲೋ ಮರಾಠ ಯುದ್ಧ ಯಾವಾಗ ಆಯಿತು ಅಂದರೆ 1803ರಿಂದ 1805, 2 ವರ್ಷಗಳ ಕಾಲ ಇದು ಆಂಗ್ಲೋ ಮರಾಠ ಯುದ್ಧಗಳು ಜರುಗಿದವು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಅಸ್ಪೃಶ್ಯತೆಯ ಆಚರಣೆಯನ್ನು ಸಂವಿಧಾನದ ಡ್ಯಾಶ್ ವಿಧಿಯು ನಿಷೇಧಿಸಿದೆ ಅನ್ನುವಂಥದ್ದು. ಅಸ್ಪೃಶ್ಯತೆ ಅನ್ನುವಂಥದ್ದು ಯಾವ ವಿಧಿಯು ನಿಷೇಧಿಸಿದೆ ಅನ್ನುವಂಥದ್ದು. ಆಪ್ಷನ್ಸ್ ಎ 26, 11, 17 ಮತ್ತು 29 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ 3 17ನೇ ವಿಧಿ. ಸಂವಿಧಾನದ 17ನೇ ವಿಧಿ ಏನು ಮಾಡಿದೆ, ಅಸ್ಪೃಶ್ಯತೆ ಆಚರಣೆಯನ್ನು ಸಂವಿಧಾನ ನಿಷೇಧಿಸಿದೆ ಅನ್ನುವಂಥದ್ದು. ಯಾರು ಕೂಡ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಿಕೊಡೋದು ಅನ್ನುವಂಥದ್ದು ಹೇಳಲಾಗಿದೆ ಅನ್ನುವಂಥದ್ದು. ಸಂವಿಧಾನವು ಮೂಲಭೂತವಾಗಿ ಮುಖ್ಯವಾಗಿ ಸಂವಿಧಾನ ರಚನೆ ಆದಾಗ 395 ವಿಧಿಗಳನ್ನು ನೀಡುತ್ತೆ. ಆ ವಿಧಿಯಲ್ಲಿ 17ನೇ ವಿಧಿ ಏನು ಹೇಳ್ಕೊಡುತ್ತೆ ಅಂತಂದರೆ ನಮಗೆ ಅಸ್ಪೃಶ್ಯತೆ ಆಚರಣೆಯನ್ನು ಮಾಡಬಾರ್ದು ಅನ್ನುವಂಥದ್ದು ತಿಳಿಸಿಕೊಡುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾರ್ಕ್ ಸಂಘಟನೆ ರಚನೆಯಾದ ವರ್ಷ 1947, 1986, 1996, 1985 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ 1985 ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ. ಸೌತ್ ಏಷ್ಯನ್ ಅಸೋಸಿಯೇಷನ್ ಆಫ್ ರಿಸರ್ಚ್ ಕೌನ್ಸಿಲ್ ಅಂತೇಳಿ ನಾವು ಇದನ್ನು. ಈ ಒಂದು ಸಾರ್ಕ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡುಬರುತ್ತೆ ಅಂದರೆ ನೇಪಾಳದ ಕಠ್ಮಂಡು ಎನ್ನುವಂಥ ಒಂದು ನಗರದಲ್ಲಿ ಅಥವಾ ನೇಪಾಳದ ರಾಜಧಾನಿ ಆದಂಥ ಕಠ್ಮಂಡು ಎನ್ನುವಂಥದ್ದಲ್ಲಿ ಈ ಸಾರ್ಕ್ನ ಕೇಂದ್ರ ಕಚೇರಿ ಇದೆ. ಇದು ರಚನೆ ಆಗಿರುವಂಥ ವರ್ಷ ಯಾವುದು ಅಂದರೆ 1985ರಲ್ಲಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಕರ್ನಾಟಕದಲ್ಲಿ ಸರ್ವ ಶಿಕ್ಷಣ ಅಭಿಯಾನದ ಮೂಲಕ ಬಾಲ ಕಾರ್ಮಿಕ ಮಕ್ಕಳನ್ನು ಶಾಲೆಗೆ ಕರೆದು ದಾಖಲಿಸಿಕೊಂಡ ಕಾರ್ಯಕ್ರಮ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ ಕೂಲಿಯಿಂದ ಶಾಲೆಗೆ, ಬಾ ಮರಳಿ ಶಾಲೆಗೆ, ಕಲಿನಲಿ ಮತ್ತು ನಲಿಕಲಿ ಅನ್ನುವಂಥದ್ದು. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಕೂಲಿಯಿಂದ ಶಾಲೆಗೆ ಅನ್ನುವಂಥದ್ದು. ಮಕ್ಕಳು ಬಾಲ ಕಾರ್ಮಿಕವನ್ನು ಕಡಿಮೆ ಮಾಡಲಿಕ್ಕೆ ಸರ್ಕಾರ ಕೂಲಿಯಿಂದ ಶಾಲೆಗೆ ಅನ್ನುವಂಥ ಒಂದು ಯೋಜನೆಯನ್ನು ಜಾರಿಗೆ ತಂದು ಅದನ್ನು ಮೂಲಕ ಬಾಲ ಕಾರ್ಮಿಕತೆಯನ್ನು ಹೋಗಲಾಡಿಸಲಿಕ್ಕೆ ಶ್ರಮಿಸ್ತಾ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, 5ನೇ ಪ್ರಶ್ನೆ ಏನಿದೆ ನೋಡಿ, ಸಟ್ಲೇಜ್ ನದಿಗೆ ಅಡ್ಡಲಾಗಿ ನಿರ್ಮಿಸಿದ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು ಅನ್ನುವಂಥದ್ದು. ಆಪ್ಷನ್ಸ್ ಎ ಬಾಕ್ರಾ ನಂಗಲ್ ಯೋಜನೆ, ಹಿರಾಕ್ಯೂಡ್ ಯೋಜನೆ, ಪಂಪಸಾಗರ ಯೋಜನೆ, ನಾಗಾರ್ಜುನ ಸಾಗರ ಯೋಜನೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಬಾಕ್ರಾ ನಂಗಲ್ ಯೋಜನೆ ಅನ್ನುವಂಥದ್ದು. ಇದು ಎಲ್ಲಿ ಕಂಡುಬರುತ್ತೆ ಅಂದರೆ ಹಿಮಾಚಲ ಪ್ರದೇಶದ ರಾಜ್ಯದಲ್ಲಿ ಕಂಡುಬರುವಂಥ ಈ ಬಾಕ್ರಾ ಮತ್ತು ನಂಗಲ್ ಅನ್ನುವಂಥ ಒಂದು ಯೋಜನೆಯನ್ನು ವಿವಿಧೋದ್ದೇಶ ನದಿ ಕಣಿವೆ, ವಿವಿಧೋದ್ದೇಶ ಅಂತಂದರೆ ನೀರಾವರಿಗಾಗಿ, ವಿದ್ಯುತ್ಗಾಗಿ ಮತ್ತು ಜಲಸಂಪರ್ಕಕ್ಕಾಗಿ, ಮೀನುಗಾರಿಕೆಗೆ ಮುಂತಾದ ಯೋಜನೆಗಳಿಗಾಗಿ ಈ ಸಟ್ಲೇಜ್ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ಕಟ್ಟಲಾಗಿದೆ ಅನ್ನುವಂಥದ್ದು. ಈ ಹಿರಾಕುಡ್ ಯೋಜನೆಯನ್ನು ಮಹಾನದಿಗೆ ಕಟ್ಟಲಾಗಿದೆ ನೋಡಿ, ಮಹಾನದಿಗೆ ಕಟ್ಟಲಾಗಿದೆ. ಈ ಮಹಾನದಿ ಅನ್ನುವಂಥದ್ದು ಒಡಿಸ್ಸಾ ರಾಜ್ಯದಲ್ಲಿ ಕಂಡುಬರುವಂಥದ್ದಾಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಭಾರತದ ಸಿಲಿಕಾನ್ ಸಿಟಿ ಅಂತೇಳಿ ಯಾವ ನಗರವನ್ನು ಕರೀತಾರೆ ಅನ್ನುವಂಥದ್ದು. ಮುಂಬೈ, ಬೆಂಗಳೂರು, ಚೆನ್ನೈ, ದೆಹಲಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಬೆಂಗಳೂರನ್ನು ನಾವು ನಮ್ಮ ಕರ್ನಾಟಕದ ರಾಜಧಾನಿಯಾದಂಥ ಬೆಂಗಳೂರನ್ನು ಸಿಲಿಕಾನ್ ಸಿಟಿ ಅಂತೇಳಿ ನಾವಿಲ್ಲಿ ಹೆಚ್ಚಾಗಿ ಕರಿತೀವಿ. ಇಲ್ಲಿ ಮುಖ್ಯವಾಗಿ IT-BT ಅಂತಂದರೆ ತಂತ್ರಜ್ಞಾನಕ್ಕೆ ಹೆಚ್ಚು ಮಹತ್ವವನ್ನು ಪಡೆದುಕೊಂಡಿರುವಂಥ ನಗರ ಯಾವುದು ಅಂತಂದರೆ ಅದು ಬೆಂಗಳೂರು ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ, ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಿಡಲು ಬ್ಯಾಂಕ್ಗಳಿಂದ ಪಡೆಯುವ ಸೇವೆಯು ಅಂದರೆ ಜನರು ತಮ್ಮ ಒಡವೆ ಮತ್ತು ಬೆಲೆ ಬಾಳುವ ವಸ್ತುಗಳನ್ನು ಸಂರಕ್ಷಿಸಿಡಲು
ಯಾವ ಒಂದು ಖಾತೆಗಳನ್ನು ತೆಗಿತಾರೆ ಅನ್ನುವಂಥದ್ದು. ಆಪ್ಷನ್ ಸಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ನಿಶ್ಚಿತ ಠೇವಣಿ ಖಾತೆ, ಭದ್ರತಾ ಕಪಟು ಸೇವೆ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಭದ್ರತಾ ಖಾತೆ ಸಚಿವ ಏನು ಮಾಡ್ತಾರೆ ಇವರು ಇಲ್ಲಿ ತೆಗಿತಾರೆ ಅನ್ನುವಂಥ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಎ ಅನ್ನೋ ಒಂದನೇದು ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಸಾಮಾನ್ಯವಾಗಿ ಮಂಡಿಸುವ ಆಯವ್ಯಯ ಅಂತಂದರೆ ಇಲ್ಲಿ ಬಜೆಟ್ ಅಂತೇಳಿ ನಾವು ಇಲ್ಲಿ ಕರಿತೀವಿ. ಅಭಿವೃದ್ಧಿ ಹೊಂದುತ್ತಿರುವಂಥ ರಾಷ್ಟ್ರಗಳು ಫಾರ್ ಎಕ್ಸಾಂಪಲ್ ಭಾರತವು ಕೂಡ ಅಭಿವೃದ್ಧಿ ಹೊಂದುತ್ತಿರುವ ಒಂದು ರಾಷ್ಟ್ರದ ಸಾಲಿನಲ್ಲಿರುವಂಥದ್ದು. ಇಂಥ ರಾಷ್ಟ್ರಗಳು ಎಂಥ ಬಜೆಟನ್ನು ಮಂಡಿಸ್ತವೆ ಅನ್ನುವಂಥದ್ದು ಆಗಿರುವಂಥ ಪ್ರಶ್ನೆ ಆಗಿದೆ ನೋಡಿ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ ಸಿ ಸ್ಥಿರ ಆಯವ್ಯಯ, ಕೊರತೆಯ ಆಯವ್ಯಯ, ಸಮತೋಲನ ಆಯವ್ಯಯ, ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಮತ್ತು ಡಿ ಆಗಿದೆ ನೋಡಿ. ಇದು ಕೊರತೆಯ ಆಯವ್ಯಯ ಅನ್ನುವಂಥದ್ದು ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ. ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಮೊದಲ ಸಂಸ್ಥಾನ ಯಾವುದು ಅನ್ನುವಂಥದ್ದು. ಅಂದರೆ ಬ್ರಿಟಿಷರು ಜಾರಿಗೆ ತಂದಂಥ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದಂಥ ಸಹಾಯಕ ಸೈನ್ಯ ಪದ್ಧತಿ, ಆ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಂಡಂಥ ಮೊಟ್ಟ ಮೊದಲ ದೇಶೀಯ ಅರಸ ಅಥವಾ ಸಂಸ್ಥಾನ ಯಾವುದು ಅಂತಂದರೆ ಆಪ್ಷನ್ಸ್ ಎ ಔಧನ ನವಾಬ, ಹೈದರಾಬಾದ್ನ ನಿಜಾಮ, ಜುನಾಗಢದ ನವಾಬ, ಗ್ವಾಲಿಯರ್ನ ಸಿಂಧಿಯಾ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಹೈದರಾಬಾದಿನ ನಿಜಾಮ ಏನು ಮಾಡ್ತಾನೆ ಈ ಒಂದು ಒಪ್ಪಂದಕ್ಕೆ ಸಹಿ ಹಾಕ್ತಾನೆ ಅನ್ನುವಂಥ. ಸಹಿ ಹಾಕಿ ಬ್ರಿಟಿಷರ ಒಂದು ಸೈನ್ಯದ ತುಕಡಿಯನ್ನು ತನ್ನ ಸಂಸ್ಥಾನದಲ್ಲಿ ಇಟ್ಟುಕೊಳ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಗೋವಾ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದುದು ಯಾವಾಗ ಅನ್ನುವಂಥದ್ದು. ಆಪ್ಷನ್ಸ್ ಎ 1951, ಆಪ್ಷನ್ಸ್ ಬಿ 1961, 1953, 1963 ಅನ್ನುವಂಥ. ಇದಕ್ಕೆ ಸರಿಯಾಗಿರುವಂಥ ಉತ್ತರ 1961ರಲ್ಲಿ ಭಾರತವು ಅಂದರೆ ಪೋರ್ಚುಗೀಸರಿಂದ ನಮ್ಮ ಭಾರತವು ಗೋವನ್ನು ಬಿಟ್ಟು ಹೋಗಿದ್ದು ಯಾವಾಗ ಅಂದರೆ 1961ರಲ್ಲಿ. ಭಾರತಕ್ಕೆ ಮೊಟ್ಟ ಮೊದಲನೇ ಬಾರಿಗೆ ಬಂದಂಥವರು ಕೂಡ ಪೋರ್ಚುಗೀಸರು ಮತ್ತು ಕೊನೆಯದಾಗಿ ಹೋದಂಥವರು ಕೂಡ ಯಾರು ಅಂತಂದರೆ ಪೋರ್ಚುಗೀಸರಾಗಿರಿ. ಇವರು ಗೋವನ್ನು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡು 1961ರಲ್ಲಿ ಪೋರ್ಚುಗೀಸರು ನಮ್ಮ ಒಂದು ದೇಶವನ್ನು ಬಿಟ್ಟು ಹೋದರು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ ಯಾವುದಕ್ಕೆ ಅನ್ನುವಂಥದ್ದು. ಆಪ್ಷನ್ಸ್ ಎ ಕೋಮುವಾದ ತಡೆಯಲು, ಪ್ರಾದೇಶಿಕವಾದ ತಡೆಯಲು, ಅನಕ್ಷರತೆ ತಡೆಯಲು, ಭ್ರಷ್ಟಾಚಾರ ತಡೆಯಲು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂದರೆ ಪ್ರಾದೇಶಿಕವಾದವನ್ನು ತಡೀಲಿಕ್ಕೆ ಏನು ಮಾಡಿದರು ಡಾಕ್ಟರ್ ನಂಜುಂಡಪ್ಪ ಸಮಿತಿಯನ್ನು ರಚನೆ ಮಾಡಲಾಯಿತು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಆಪ್ಷನ್ಸ್ ಬಿ ಪ್ರಾದೇಶಿಕವಾದ ತಡೆಯಲು ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಸಮಿತಿಯನ್ನು ರಚನೆ ಮಾಡಲಾಯಿತು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಯಾರು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಪಂಪ, ಪೊನ್ನ, ರನ್ನ, ಜನ್ನ. ಈ 4 ಆಪ್ಷನ್ಸ್ಗಳಲ್ಲಿ ಕನ್ನಡದ ಆದಿಕವಿ ಅಂತೇಳಿ ಇವರನ್ನು ನಾವು ಕರಿತೀವಿ. ಯಾರು ಅಂತಂದರೆ ಪಂಪ. ಪಂಪ ಏನು ಹೇಳ್ತಾನೆ, ಮಾನವ ಕುಲ ತಾನೊಂದೇ ಒಲಂ ಅಂದರೆ ಈ ಮಾನವನ ಜಗತ್ತಿನಲ್ಲಿ ಮಾನವ ಅನ್ನುವಂಥದ್ದು ಒಂದೇ ಕುಲ ಅದು ಬಿಟ್ಟು ಬೇರೆ ಯಾವ ಕುಲ ಮತ್ತು ಜಾತಿಗಳು ಇಲ್ಲ, ಮಾನವನೇ ಒಂದು ಕುಲ ಅಂತೇಳಿ ಹೇಳ್ತಾನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ 1 ಅಥವಾ ಎ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಾಂಪ್ರದಾಯಿಕ ಶಕ್ತಿ ಮೂಲಗಳಿಗೆ ಉತ್ತಮ ಉದಾಹರಣೆ. ಆಪ್ಷನ್ಸ್ ಎ ಸೌರಶಕ್ತಿ, ಪವನಶಕ್ತಿ, ಉಬ್ಬರವಿಳಿತ ಶಕ್ತಿ, ಸ್ವಾಭಾವಿಕ ಅನಿಲ ಅನ್ನುವಂಥದ್ದು. ಇಲ್ಲಿ ಸಾಂಪ್ರದಾಯಿಕ ಅಂತಂದರೆ ಆಗುವಂಥದ್ದು ಅಂದರೆ ಸೌರಶಕ್ತಿ, ಪವನಶಕ್ತಿ, ಉಬ್ಬರವಿಳಿತ ಶಕ್ತಿ ನಾವು ಪುನಃ ಏನು ಮಾಡ್ಬೋದು ಮರಳಿ ಪಡಿಬೋದು. ಆದರೆ ಸ್ವಾಭಾವಿಕ ಅನಿಲ ನ್ಯಾಚುರಲ್ ಗ್ಯಾಸ್ ಅನ್ನುವಂಥದ್ದು ಇಲ್ಲಿ ಖಾಲಿಯಾಗಿ ಹೋಗುತ್ತೆ, ಬರಿದಾಗಿ ಹೋಗುತ್ತೆ ಅನ್ನುವಂಥದ್ದು. ಆದ್ದರಿಂದ ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಡಿ ಇಲ್ಲಿ ಸರಿಯಾಗಿರುವಂಥ ಉತ್ತರ. ಇದು ಸಾಂಪ್ರದಾಯಿಕ ಕಡಿಮೆ ಆಗುವಂಥದ್ದು, ಬರಿದಾಗುವಂಥದ್ದು, ಖಾಲಿಯಾಗುವುದು ಅನ್ನುವಂಥದ್ದು ಕೂಡ ನಾವು ಹೇಳ್ಬೋದು. ಆದರೆ ಇಲ್ಲಿ ಸೌರಶಕ್ತಿ ಮತ್ತು ಪವನಶಕ್ತಿ, ಉಬ್ಬರವಿಳಿತ ಶಕ್ತಿ ನಾವು ಮೂರನ್ನು ನಾವೇನಂತ ಕರಿತೀವಿ ಅಸಾಂಪ್ರದಾಯಿಕ ಅಂತೇಳಿ ಕರಿತೀವಿ. ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳು ಅಂತೇಳಿ ನಾವು ಕರಿತೀವಿ. ಯಾಕೆ ಅಂತಂದರೆ ಉಪಯೋಗ ಆದಷ್ಟು ಕೂಡ ನಾವೇನು ಮಾಡ್ತೀವಿ ಖಾಲಿ ಆಗೋದಿಲ್ಲ ಅನ್ನುವಂಥದ್ದು.
ಆದ್ದರಿಂದ ಇವು ಮೂರನ್ನು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಂತ ಕರಿತೀವಿ. ಸ್ವಾಭಾವಿಕ ಅನಿಲವನ್ನು ಅಸಾಂಪ್ರದಾಯಿಕ ಶಕ್ತಿ ಮೂಲಗಳು ಅಂತೇಳಿ ನಾವಿಲ್ಲಿ ಕರಿತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡಿದ್ದರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವವರು ಯಾರು ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ರಾಷ್ಟ್ರಪತಿಗಳು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಉಪಪ್ರಧಾನಿಗಳು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ ಅಥವಾ ಮೂರನೇದು. ಉಪಾಧ್ಯಕ್ಷರು ಏನು ಮಾಡ್ತಾರೆ, ನೀತಿ ಆಯೋಗದ ಒಂದು ದಿನವಹಿ ಆಡಳಿತವನ್ನು ಅಡ್ಮಿನಿಸ್ಟ್ರೇಷನನ್ನು ಇವರ ಒಂದು ಕೈಯಲ್ಲಿ ಇರುತ್ತೆ ಅನ್ನುವಂಥದ್ದು. ಇದು ಯೋಜನಾ ಆಯೋಗದ ಬದಲಿಗೆ ಭಾರತ ಸರ್ಕಾರ ರಚನೆ ಮಾಡಿರುವಂಥ ಒಂದು ಯೋಜನೆ ಅಥವಾ ಆಯೋಗ ಆಗಿದೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಯಾದ ವರ್ಷ ಯಾವಾಗ ಅನ್ನುವಂಥದ್ದು. ಆಪ್ಷನ್ಸ್ ಎ 1965, 1986, 1964, 2006 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ 2. 1986 ಏನಾಯಿತು, ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಭಾರತ ಸರ್ಕಾರ ಹೊರಡಿಸಿತು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಬಿ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಪ್ಲಾಸಿ ಕದನ ನಡೆದ ವರ್ಷ ಯಾವಾಗ? ಈ ರೀತಿ ಸರಳವಾದಂಥ ಪ್ರಶ್ನೆಗಳನ್ನು ಕೂಡ ಕೇಳುವಂತಹ ಸಂಭವ ಇದೆ ನೋಡಿ. 1665, 1757, 1857, 1864 ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ 1757ರಲ್ಲಿ ಪ್ಲಾಸಿ ಕದನ ಜರುಗಿತು ಅನ್ನುವಂಥದ್ದು. ಇದರಲ್ಲಿ ಯಾರು ಭಾಗವಹಿಸಿದ್ರಪ್ಪ ಅಂದರೆ ಸಿರಾಜುದ್ದೌಲ್ ಮತ್ತು ಬ್ರಿಟಿಷರ ಒಂದು ಸೈನ್ಯದ ನಾಯಕತ್ವವನ್ನು ವಹಿಸ್ಕೊಂಡಂಥವ್ರು ಯಾರು ಅಂತಂದರೆ ರಾಬರ್ಟ್ ಕ್ಲೈವ್ ಏನಾಗಿರ್ತಾನೆ, ಇಲ್ಲಿ ಬ್ರಿಟಿಷ್ ಸೈನ್ಯದ ಒಂದು ನಾಯಕತ್ವವನ್ನು ಆತ ವಹಿಸ್ಕೊಂಡಿರ್ತಾನೆ. ಮತ್ತು ಭಾರತೀಯ ಅರಸ ಯಾರಾಗಿರ್ತಾನೆ ಅಂದರೆ ಅವಾಗ ಸಿರಾಜುದ್ದೌಲ್ ಆಗಿರ್ತಾನೆ. ಇವರಿಬ್ಬರ ನಡುವೆ ಪ್ಲಾಸಿ ಅನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರುವಂಥ ಪ್ಲಾಸಿ ಅನ್ನುವಂಥ ಒಂದು ಸ್ಥಳದಲ್ಲಿ 1757ರಲ್ಲಿ ಪ್ಲಾಸಿ ಕದನ ಆಗುತ್ತೆ. ಈ ಒಂದು ಕದನದಲ್ಲಿ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಸಿರಾಜುದ್ದೌಲನನ್ನು ಸೋಲಿಸ್ತಾನೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ರಷ್ಯಾದ ಜನರು ಇವರಿಂದ ಹೆಚ್ಚು ಪ್ರಭಾವಿತರಾಗಿದ್ದರು. ಆಪ್ಷನ್ಸ್ ಎ ಸ್ಟಾಲಿನ್, ರೂಸೋ, ಕಾರ್ಲ್ ಮಾರ್ಕ್ಸ್, ಅಬ್ರಹಾಂ ಲಿಂಕನ್. ಇಲ್ಲಿ ಸರಿಯಾಗಿರುವಂಥ ಉತ್ತರ ಸ್ಟಾಲಿನ್ ಅನ್ನುವಂಥದ್ದು. ಸ್ಟಾಲಿನ್ನ ಒಂದು ಅತ್ಯುತ್ತಮ ವಾಕ್ಚಾತುರ್ಯ ಮತ್ತು ಆಡಳಿತಕ್ಕೆ ರಷ್ಯಾದ ಜನರು ಏನು ಮಾಡಿದರು, ಪ್ರಭಾವಿತರಾಗಿದ್ದರು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ 1 ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವಲಸೆಯ ಹೆಚ್ಚಳವು ಇದರ ಪರಿಣಾಮವಾಗಿದೆ. ವಲಸೆ ಅನ್ನುವಂಥ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ವಲಸೆ ಹೋಗಲಿಕ್ಕೆ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆ ವಲಸೆ ಹೋಗಲಿಕ್ಕೆ ಏನು ಕಾರಣ ಆಗಿದೆ ಅನ್ನುವಂಥದ್ದು. ಯಾವುದರ ಪರಿಣಾಮ ಅಂತಂದರೆ ಆಪ್ಷನ್ಸ್ ಎ ಜಾಗತೀಕರಣ, ಖಾಸಗೀಕರಣ, ಪ್ರಾದೇಶಿಕ ಅಸಮತೋಲನ, ಉದಾರೀಕರಣ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಜಾಗತೀಕರಣ ಅನ್ನುವಂಥದ್ದು. ಇಲ್ಲಿ ಜಾಗತೀಕರಣ ಏನಾಗಿದೆ, ವಲಸೆ ಹೆಚ್ಚಳಕ್ಕೆ ಪ್ರಮುಖವಾದಂತಹ ಕಾರಣಕರ್ತವಾಗಿರುವಂಥ ಒಂದು ಅಂಶ ಆಗಿದೆ ಅನ್ನುವಂಥ. ಆದ್ದರಿಂದ ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು, ಆಪ್ಷನ್ ಸಿ ಜಾಗತೀಕರಣ ಅಂತಂದರೆ ಎಲ್ಲ ವಸ್ತುಗಳು ಒಂದು ಕಡೆಗೆ ಲಭ್ಯ ಆಗುವುದರಿಂದ. ಫಾರ್ ಎಕ್ಸಾಂಪಲ್, ನಮ್ಮ ಮಾನವನ ಮೂಲಭೂತ ಅವಶ್ಯಕತೆಗಳಾದಂಥ ಆಹಾರ, ಶಿಕ್ಷಣ, ಆರೋಗ್ಯ, ಇವೆಲ್ಲ ಅಂಶಗಳು ಒಂದೇ ಕಡೆ ದೊರೆಯೋದ್ರಿಂದ ವಲಸೆ ಅನ್ನುವಂಥದ್ದು ಸಾಮಾನ್ಯವೇನಾಗುತ್ತೆ, ಹೆಚ್ಚಳ ಆಗುತ್ತೆ ಅನ್ನುವಂಥ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಎ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಏನಿದೆ ನೋಡಿ, ಹಿಂದೂ ಪುನರ್ವಿವಾಹ ಕಾಯ್ದೆ ಜಾರಿಯಾದ ವರ್ಷ ಯಾವಾಗ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರುವಂಥ ಉತ್ತರ 2008, 1956, 1986, 1856. ಇಲ್ಲಿ ಸರಿಯಾಗಿರುವಂಥ ಉತ್ತರ 1856ರಲ್ಲಿ ಏನಾಯಿತು, ಹಿಂದೂ ಪುನರ್ವಿವಾಹ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ ಡಿ, ಹಿಂದೂ ಪುನರ್ವಿವಾಹ ಕಾಯ್ದೆ ಜಾರಿಯಾಗಿರುವಂಥ ವರ್ಷವಾಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ವೇದಗಳಿಗೆ ಹಿಂತಿರುಗಿ ಎಂದು ಕರೆ ಕೊಟ್ಟವರು ಯಾರು ಅನ್ನುವಂಥದ್ದು. ಇಲ್ಲಿ ವೇದಗಳಿಗೆ ಹಿಂತಿರುಗಿ ಅಂತೇಳಿ ಹೇಳಿದವರು ಯಾರು ಅಂತಂದರೆ ಆಪ್ಷನ್ಸ್ ಎ ಸ್ವಾಮಿ ವಿವೇಕಾನಂದ, ಜ್ಯೋತಿಬಾ ಫುಲೆ, ಸ್ವಾಮಿ ದಯಾನಂದ ಸರಸ್ವತಿ, ಆತ್ಮಾರಾವ್ ಪಾಂಡುರಂಗ ಫುಲೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಆಪ್ಷನ್ಸ್ 3 ಅಥವಾ ಸಿ, ಸ್ವಾಮಿ ದಯಾನಂದ ಸರಸ್ವತಿ ಏನು ಮಾಡ್ತಾರೆ, ವೇದಗಳಿಗೆ ಹಿಂತಿರುಗಿ ಅಂದರೆ ನಮ್ಮ ಪ್ರಾಚೀನ ಕಾಲದ ಜ್ಞಾನ ಎಲ್ಲ ವೇದಗಳಲ್ಲಿ ಅಡಗಿದೆ. ನೀವು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರಗೊಳ್ಬೇಡ್ರಿ, ನೀವೆಲ್ಲರೂ ಏನು ಮಾಡಿರಿ, ವೇದಗಳಿಗೆ ಹಿಂತಿರುಗಿ ವೇದಗಳಲ್ಲಿರುವಂತಹ ಒಳ್ಳೆಯ ಅಂಶಗಳನ್ನು ಅಧ್ಯಯನ ಮಾಡಿರಿ, ವೇದಗಳಲ್ಲಿ
ನಮ್ಮ ಪ್ರಾಚೀನ ಜ್ಞಾನ ಅನ್ನುವಂಥದ್ದು ಒಳಗೊಂಡಿದೆ ಅಂತೇಳಿ ವೇದಗಳಿಗೆ ಹಿಂತಿರುಗಿ ಅಂತೇಳಿ ಸ್ವಾಮಿ ದಯಾನಂದ ಸರಸ್ವತಿ ಅವರು ಹೇಳ್ತಾರೆ. ಇವರು ಜಾರಿಗೆ ತಂದಂಥ ಅಥವಾ ಇವರ ಒಂದು ಕಾಲದಲ್ಲಿ ಇವರು ಜಾರಿಗೆ ತಂದಂಥ ಸಮಾಜ ಯಾವುದು ಅಂತಂದರೆ ಆರ್ಯ ಸಮಾಜ. ಇವರು ಏನು ಮಾಡ್ತಾರೆ, ಸ್ಥಾಪನೆಯನ್ನು ಮಾಡ್ತಾರೆ ಅನ್ನುವಂಥದ್ದು. ಯಾವ ಸಮಾಜ? ಆರ್ಯ ಸಮಾಜವನ್ನು ಇವರು ಸ್ಥಾಪನೆ ಮಾಡ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಭಾರತದ ರಾಷ್ಟ್ರೀಯ ಸೈನ್ಯದ ಮಹಿಳಾ ಘಟಕದ ಮುಖ್ಯಸ್ಥರು ಯಾರು ಅನ್ನುವಂಥದ್ದು. ಆಪ್ಷನ್ಸ್ ಎ ಪ್ರತಿಭಾ ಪಾಟೀಲ್, ಕರ್ನಲ್ ಲಕ್ಷ್ಮಿ, ನಿವೇದಿತಾ, ಮಾರ್ಗರೆಟ್. ಇಲ್ಲಿ ನೋಡಿ, ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದಂಥ ಇಂಡಿಯನ್ ನ್ಯಾಷನಲ್ ಆರ್ಮಿ INA ಅಂತ ಕರಿತೀವಿ, ಹೌದಾ? ಈ INA ಅನ್ನುವಂಥದ್ದು, ಈ INAದ ಮಹಿಳಾ ಘಟಕಕ್ಕೆ ಯಾರನ್ನು ಮುಖ್ಯಸ್ಥರನ್ನಾಗಿ ಮಾಡಿದರು ಅನ್ನುವಂಥದ್ದು ಇಲ್ಲಿ ಕೇಳಿರುವಂತಹ ಪ್ರಶ್ನೆ. ಇದಕ್ಕೆ ಸರಿಯಾಗಿರುವಂಥ ಉತ್ತರ ಯಾವುದು ಅಂತಂದರೆ ಆಪ್ಷನ್ಸ್ ಬಿ. ಯಾವುದು ಇಲ್ಲಿ? ಕರ್ನಲ್ ಲಕ್ಷ್ಮಿ ಏನಾಗಿದ್ದಳು ಅಂತಂದರೆ ಇವರು ಭಾರತೀಯ ರಾಷ್ಟ್ರೀಯ ಸೈನ್ಯದ ಮಹಿಳಾ ಘಟಕಕ್ಕೆ ಏನಾಗಿದ್ರು, ಮುಖ್ಯಸ್ಥರು ಆಗಿದ್ದರು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವಂಥ ಉತ್ತರ ಬಿ ಆಗಿದೆ ಅನ್ನುವಂಥದ್ದು. ಇಷ್ಟಾಗಿತ್ತು ಇವತ್ತಿನ ಪ್ರಮುಖ ಪ್ರಶ್ನೆಗಳು. ಮುಂದಿನ ಪ್ರಶ್ನೆಗಳ ಬಗ್ಗೆ ಮತ್ತೊಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. ನಮ್ಮ ಈ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.